ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಇಂಡಿಯನ್ ನೇವಿ ಅವರು ಅಗ್ನಿವೀರ್ MR ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡಕ್ ಹೋಗ್ತಿದ್ದಾರೆ, ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಜಾಬ್ ರೆಕ್ರೂಟ್ಮೆಂಟ್ಸ್ ಮತ್ತು ಎಕ್ಸಾಮಿನೇಷನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಜಾಯಿನ್ ಇಂಡಿಯನ್ ನೇವಿ.gov.in ಈ ವೆಬ್ಸೈಟಲ್ಲಿ SSR ಮತ್ತು MR ಎರಡೂ ಪೋಸ್ಟ್ಗಳಿಗೂ ಕೂಡ ಇವರು ರೆಕ್ರೂಟ್ಮೆಂಟ್ ಮಾಡ್ತಿರೋದ್ರದ್ದು ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ನಾನು MR ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅಗ್ನಿವೀರ್ SSR ಬಗ್ಗೆ ಹೇಳ್ತೀನಿ. ಸೊ ಇದು ಅವ್ರು ಬಿಟ್ಟಿರೋ ನೋಟಿಫಿಕೇಶನ್. ಸೊ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂದರೆ ಅನ್ಮ್ಯಾರಿಡ್ ಮೇಲ್ ಮತ್ತು ಅನ್ಮ್ಯಾರಿಡ್ ಫೀಮೇಲ್ ಕ್ಯಾಂಡಿಡೇಟ್ಸ್. ಮದುವೆ ಆಗಿರೋರಿಗೆ ಈ ಅವಕಾಶ ಇರೋದಿಲ್ಲ. ಈ ರೆಕ್ರೂಟ್ಮೆಂಟ್ ಬಂದು ಅಗ್ನಿವೀರ್ MR 2025ರ 2ನೇ ಬ್ಯಾಚ್ ಮತ್ತು 2026ರ 1 ಮತ್ತು 2ನೇ ಬ್ಯಾಚ್ಗೋಸ್ಕರ ಈ ರೆಕ್ರೂಟ್ಮೆಂಟ್ನ ಬಿಟ್ಟಿದ್ದಾರೆ. ಸೊ ಇದ್ರ ರಿಲೇಟೆಡ್ ಏನು ಎಲಿಜಿಬಿಲಿಟಿ ಮತ್ತು ಏನೇನು ಸ್ಟೇಜಸ್ ಇರುತ್ತೆ, ಹೆಂಗೆ ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ, ಎಷ್ಟು ಸಂಬಳ ಸಿಗುತ್ತೆ, ಅದ್ರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತಲೂ ಕೂಡ ಹೇಳ್ತೀನಿ. ಸೊ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಫಸ್ಟ್ ನಾವು ಎಲಿಜಿಬಿಲಿಟಿ ಕಂಡೀಷನ್ ನೋಡೋಣ. ಸೊ ಅಗ್ನಿವೀರ್ MR ಇದಕ್ಕೆ ನೀವೇನಾದ್ರು ಅಪ್ಲೈ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಕಂಡೀಷನ್, ನೀವು ಮ್ಯಾರೇಜ್ ಆಗಿರಬಾರ್ದು. ಅನ್ಮ್ಯಾರಿಡ್ ಮೇಲ್ ಮತ್ತು ಅನ್ಮ್ಯಾರಿಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಷ್ಟೇ ಎಲಿಜಿಬಲ್ ಇರ್ತಾರೆ. ಅದು ಯಾವುದ್ಯಾವುದಕ್ಕೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ 2025ರ 2ನೇ ಬ್ಯಾಚ್, 2026ರ 1 ಮತ್ತು 2ನೇ ಬ್ಯಾಚ್ಗೋಸ್ಕರ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ನೀವು 10th ಪಾಸ್ ಆಗಿರಬೇಕು ಮತ್ತು 50%ಗಿಂತ ಜಾಸ್ತಿ ಇರಬೇಕು ನಿಮ್ಮ ಮಾರ್ಕ್ಸ್. ಆಗಿದ್ರೆ ಮಾತ್ರ ಎಲಿಜಿಬಲ್ ಇರ್ತೀರಾ. ಆ್ಯಂಡ್ ಒಂದು ನೋಟ್ ಕೂಡ ಕೊಟ್ಟಿದ್ದಾರೆ. ಇವಾಗ 10th ಎಕ್ಸಾಮ್ ಬರೀತಿರ್ತಿರಲ್ಲ, ಅಂದರೆ 2024 2025ನೇ ಬ್ಯಾಚ್, ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಆದರೆ ನೀವು ಯಾವಾಗ ಸ್ಟೇಜ್ 2 ಸ್ಟೇಜ್ 3ಗೆಲ್ಲ ಹೋಗ್ತಿರ್ತೀರ ಆಗ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಸಬ್ಮಿಟ್ ಮಾಡೋದಿರುತ್ತೆ. ಅಂದರೆ ಲೈಕ್ ಇಂಟರ್ನೆಟ್ ಕಾಪಿ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ದೇ ಏನು ಬೇಕಾಗಿಲ್ಲ. ನೀವು ಪಾಸ್ ಆಗಿದ್ದೀರಾ ಅಂತ ಪ್ರೂಫ್ ಇರಬೇಕು. ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಏಜ್ ಕ್ರೈಟೀರಿಯಾ ನೋಡಿದರೆ ನೀವೇನಾದರೂ ಅಗ್ನಿವೀರ್ 2025ರ 2ನೇ ಬ್ಯಾಚ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ನಿಮ್ಮ ಡೇಟ್ ಆಫ್ ಬರ್ತ್ 1 ಸೆಪ್ಟೆಂಬರ್ 2004ರಿಂದ ಹಿಡಿದು 29 ಫೆಬ್ರವರಿ 2008ರ ಮಧ್ಯದಲ್ಲಿದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಅಗ್ನಿವೀರ್ 2026ರ 1ನೇ ಬ್ಯಾಚಿಗೆ ನೋಡೋದಾದರೆ 1 ಫೆಬ್ರವರಿ 2005ರಿಂದ 31 ಜುಲೈ 2008 ಒಳಗೆ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ಅಪ್ಲೈ ಮಾಡ್ಬೋದು. ಇನ್ನು ಅಗ್ನಿವೀರ್ 2026ರ 2ನೇ ಬ್ಯಾಚ್ಗೆ ನೋಡೋದಾದರೆ 1 ಜುಲೈ 2005ರಿಂದ 31 ಡಿಸೆಂಬರ್ 2008 ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ಅಪ್ಲೈನ ಮಾಡ್ಬೋದು. ಇನ್ನು ಮ್ಯಾರಿಟಲ್ ಸ್ಟೇಟಸ್ ನೋಡಿದ್ರೆ ನೀವು ಅನ್ಮ್ಯಾರಿಡ್ ಆಗಿರಬೇಕು, ಆಗಿದ್ದರೆ ಅಪ್ಲೈ ಮಾಡ್ಬೋದು. ಇನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೋಡೋದಾದರೆ ಡ್ಯೂರೇಷನ್ ಆಫ್ ಸರ್ವಿಸಸ್, ಅಂದರೆ ನೀವು ಎಷ್ಟು ವರ್ಷ ಇದಕ್ಕೆ ಸರ್ವಿಸ್ ಮಾಡಬೇಕು ಅಂದರೆ 4 ವರ್ಷ ಇರುತ್ತೆ. 4 ವರ್ಷ ಆದಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಅವರು ನೇವಿಗೆ ರೆಕ್ರೂಟ್ಮೆಂಟ್ ಮಾಡ್ಕೊತಾರೆ. ಇಲ್ಲ ಅಂದರೆ ಅಲ್ಲಿಂದ ಹೊರಗೆ ಬರ್ತೀರಾ, ನಿಮಗೇನಾದ್ರು ಬೇರೆ ಆಪರ್ಚುನಿಟೀಸ್ ಇರುತ್ತೆ. ಇನ್ನು ಎಷ್ಟು ಲೀವ್ ಸಿಗುತ್ತೆ ಅಂದರೆ 1 ವರ್ಷಕ್ಕೆ 30 ದಿನ ಲೀವ್ ಸಿಗ್ತವೆ. ಜೊತೆಗೆ ನಿಮ್ಗೇನಾದ್ರು ಮೆಡಿಕಲ್ ಕಂಡೀಷನ್ ಇದ್ದರೆ, ಅಂದರೆ ಲೈಕ್ ನೀವೇನಾದ್ರು ಸಿಕ್ಕಾಗಿದ್ರೆ, ಸೊ ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅದ್ರ ರಿಲೇಟೆಡ್ ನಿಮಗೆ ಮೆಡಿಕಲ್ ಲೀವ್ ಸಿಗುತ್ತೆ. ಇನ್ನು ಎಷ್ಟು ಸಂಬಳ ಸಿಗುತ್ತೆ ಅಂದರೆ ಪ್ರತಿ ತಿಂಗಳು 30,000 ಸಂಬಳ ಸಿಗುತ್ತೆ. ಅದು ವರ್ಷ ಇನ್ಕ್ರಿಮೆಂಟ್ ಕೂಡ ಆಗುತ್ತೆ. ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಇಲ್ಲಿದೆ ನೋಡಿ. ಸೇವಾ ನಿಧಿ ಆ ಸ್ಕೀಮ್ ಅಂಡರಲ್ಲಿ ನಿಮಗೆ ಫಸ್ಟ್ ಇಯರ್ ಮಂತ್ಲಿ ಕಸ್ಟಮೈಸ್ಡ್ ಪ್ಯಾಕೇಜ್ ಸಿಗುತ್ತೆ. ಅಲ್ಲೇನು ಅಂದರೆ ನಿಮಗೆ ಇನ್ ಹ್ಯಾಂಡ್ 21,000 ರೂಪಾಯಿ ಸಿಗುತ್ತೆ ಕೈಗೆ. ಇನ್ನು 9,000 ಅಗ್ನಿವೀರ್ ಕಾರ್ಫಸ್ ಫಂಡ್ಗೆ ಹೋಗುತ್ತೆ. ಹಾಗೆ ಗೌರ್ನಮೆಂಟ್ ಆಫ್ ಇಂಡಿಯಾ ಕಡೆಯಿಂದಲೂ ಕೂಡ 9,000 ನಿಮ್ಮ ಕಾರ್ಫಸ್ ಫಂಡ್ಗೆ ಹೋಗುತ್ತೆ. ಅದೇ ರೀತಿ ಸೆಕೆಂಡ್ ಇಯರ್ 33,000, ಅದರಲ್ಲಿ 23,100 ನಿಮ್ಮ ಇನ್ ಹ್ಯಾಂಡ್ ಸ್ಯಾಲ್ರಿ, 9,900 ಕಾರ್ಫಸ್ ಫಂಡ್ಗೆ ಗೌರ್ನಮೆಂಟ್ ಆಫ್ ಇಂಡಿಯಾನು ಸೇಮ್. ಇನ್ನು 3ನೇ ವರ್ಷ ಮತ್ತು 4ನೇ ವರ್ಷಕ್ಕೂ ನೀವು ನೋಡ್ಬೋದು. ಟೋಟಲ್ 4 ವರ್ಷ ಆದಮೇಲೆ ನಿಮ್ಮ ಕಾರ್ಫಸ್ ಫಂಡ್ ನೀವು ಕಾಂಟ್ರಿಬ್ಯೂಟ್ ಮಾಡಿರೋದು 5,02,000 ಆಗಿರುತ್ತೆ. ಇನ್ನು ಗೌರ್ನಮೆಂಟ್ ಆಫ್ ಇಂಡಿಯಾ ಕೂಡ ಅಷ್ಟೇ ಆಗಿರುತ್ತೆ. ಸೊ ಟೋಟಲ್ 10,04,000 ನಿಮ್ಮ ಕಾರ್ಫಸ್ ಫಂಡ್ ಆಗಿರುತ್ತೆ. ಅದನ್ನ ನಿಮಗೆ ರಿಲೀಸ್ ಮಾಡಬೇಕಾದ್ರೆ ಕೊಡ್ತಾರೆ. ಇನ್ನು ನಿಮಗೆ ಎಷ್ಟು ಲೈಫ್ ಇನ್ಶೂರೆನ್ಸ್ ಸಿಗುತ್ತೆ ಅನ್ನೋದಾದರೆ 48 ಲಕ್ಷ ಲೈಫ್ ಇನ್ಶೂರೆನ್ಸ್ ಸಿಗುತ್ತೆ. ಇನ್ನು ಡೆತ್ ಕಾಂಪನ್ಸೇಷನ್ ನೋಡೋದಾದರೆ ಆ 48 ಲ್ಯಾಕ್ ಜೊತೆಗೆ ನಿಮಗೆ 44 ಲ್ಯಾಕ್ ಡೆತ್ ಕಂಪನ್ಸೇಷನ್ ಕೂಡ ಸಿಗುತ್ತೆ. ಇನ್ನು ಡಿಸೆಬಿಲಿಟಿ ಕಂಪನ್ಸೇಷನ್ ಕೂಡ ಇದೆ, ಅದನ್ನು ನೀವು ಕೂಡ ಇಲ್ಲಿ ನೋಡ್ಬೋದು. ಅದು ನಿಮ್ಮದು ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. 100% ಡಿಸೆಬಿಲಿಟಿ ಇದ್ದರೆ 44 ಲಕ್ಷ, 75 ಇದ್ದರೆ 25 ಲಕ್ಷ, 50% ಡಿಸೆಬಿಲಿಟಿ ಆದರೆ 15 ಲಕ್ಷ ಕಂಪನ್ಸೇಷನ್ ಇರುತ್ತೆ. ಇನ್ನು ಎನ್ರೋಲ್ಮೆಂಟ್ ಆಸ್ ಸೈಲರ್ಸ್ ಇದಕ್ಕೆ ನೋಡೋದಾದರೆ ಅದೇ ನೀವು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತೀರಾ ಅದ್ರ ಮೇಲೆ. ಇನ್ನು ಪೆನ್ಷನ್ಗೆ ನೀವು ಎಲಿಜಿಬಲ್ ಇರಲ್ಲ. ಇನ್ನು ನೀವೇನಾದ್ರು ಬಿಡಬೇಕು ಅಂತ ಅಂದರೂ
ಅವರು ಬಿಡಲ್ಲ. ಏನಾದ್ರು ಸಮ್ ಎಕ್ಸೆಪ್ಷನಲ್ ಕೇಸಸ್ ಇರುತ್ತಲ್ಲ ಅಂಥವ್ರಿಗಷ್ಟೇ ಅಥಾರಿಟೀಸ್ ಸ್ಯಾಂಕ್ಷನ್ ಮಾಡಿದರೆ ನಿಮ್ಮನ್ನ ರಿಲೀಸ್ ಮಾಡ್ತಾರೆ, ಇಲ್ಲಾಂದರೆ ಬಿಡಲ್ಲ. ಇನ್ನು ನಿಮಗೆ ಇದು ಎಕ್ಸ್ ಸರ್ವಿಸ್ ಮೆನ್ ಸ್ಟೇಟಸ್ ಅಂದರೆ ಅದಕ್ಕೆ ಎಲಿಜಿಬಲ್ ಇರಲ್ಲ. ಅಂದರೆ ಯಾವುದಾದ್ರು ಒಂದು ಪೋಸ್ಟ್ಗಳಿಗೆ ಹಾಕ್ಬೇಕಾದ್ರೆ ಅವರಿಗೆ ಸ್ಪೆಷಲ್ ಕೋಟಾ ಇರುತ್ತೆ, ಅದಕ್ಕೆ ನೀವು ಎಲಿಜಿಬಲ್ ಇರಲ್ಲ. ಇನ್ನು ಸೆಲೆಕ್ಷನ್ನ ಪ್ರಾಸೆಸ್ನ ನೋಡೋದಾದರೆ ಸ್ವಲ್ಪ ಟೆಂಟೇಟಿವ್ ಡೇಟ್ಸ್ನ ಬಿಟ್ಟಿದ್ದಾರೆ, ಅದನ್ನ ನೋಡೋಣ. ಫಸ್ಟು ಸೆಲೆಕ್ಷನ್ ಪ್ರಾಸೆಸ್ನ ನೋಡಿದ್ರೆ ನೀವು ಫಸ್ಟು ಸ್ಟೇಜ್ 1 ಏನಿರುತ್ತೆ ಅಂದರೆ INET 2025 ಅಂದರೆ ಮೇ ಅಲ್ಲಿ ನಿಮಗೊಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, MCQ ಎಕ್ಸಾಮ್. ಸೊ ನೀವು ಎಷ್ಟು ಮಾರ್ಕ್ಸ್ನ ತಗೊಂಡಿರ್ತೀರ ಅದ್ರ ಮೇಲೆ ನಿಮ್ಮನ್ನ ಸ್ಟೇಜ್ 2ಗೆ ತಗೊತಾರೆ. ಸ್ಟೇಜ್ 2 ಎಲ್ಲ ಬ್ಯಾಚ್ಗಳಿಗೂ ಬೇರೆ ಬೇರೆ ಟೈಮಲ್ಲಿರುತ್ತೆ, ಬಟ್ ಸ್ಟೇಜ್ 1 3 ಬ್ಯಾಚ್ಗಳಿಗೂ ಒಂದೇ ಟೈಮಲ್ಲಿರುತ್ತೆ. ಇನ್ನು ಟೆಂಟೇಟಿವ್ ಡೇಟ್ಸ್ನ ನೋಡೋಣ ಬನ್ನಿ. ಇನ್ನು ರೆಕ್ರೂಟ್ಮೆಂಟ್ ಪ್ರಾಸೆಸ್ದು ಟೆಂಟೇಟಿವ್ ಡೇಟ್ಸ್ನ ನೋಡೋದಾದರೆ, ಟೆಂಟೇಟಿವ್ ಡೇಟ್ಸ್ ಅಂದರೆ ಈಗ ಸದ್ಯಕ್ಕೆ ಬಿಟ್ಟಿದ್ದಾರೆ, ಬಟ್ ಮುಂದೆ ಚೇಂಜ್ ಆದರೂ ಆಗ್ಬೋದು, ಹಿಂದಕ್ಕಾದ್ರೂ ಹೋಗ್ಬೋದು, ಮುಂದಕ್ಕಾದ್ರೂ ಹೋಗ್ಬೋದು, ಆ ಥರ. ಸೊ ಅಪ್ಲಿಕೇಶನ್ ವಿಂಡೋ ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ನ ನೋಡಿದ್ರೆ 29 ಮಾರ್ಚ್ರಿಂದ ಶುರುವಾಗಿ 10 ಏಪ್ರಿಲ್ 2025 ಇರುತ್ತೆ. ಸೊ ಅಷ್ಟರೊಳಗೆ ಅಪ್ಲಿಕೇಶನ್ ಹಾಕಬೇಕು. ಏನಾದರೂ ನೀವು ತಪ್ಪಾಗಿದ್ದರೆ ನಿಮ್ಮ ಅಪ್ಲಿಕೇಶನ್ಗೆ ಕರೆಕ್ಷನ್ ಮಾಡೋಕ್ಕೆ 14ರಿಂದ 16 ಏಪ್ರಿಲ್ 2025 ಟೈಮ್ ಇರುತ್ತೆ. ಇನ್ನು ಸ್ಟೇಜ್ 1 INET ಟೆಸ್ಟ್ನ ಮೇಲೆ ಆಗುತ್ತೆ ಮತ್ತು ಸ್ಟೇಜ್ 1 ರಿಸಲ್ಟ್ ಕೂಡ ಮೇ 2025 ಬರುತ್ತೆ. ಇನ್ನು ಸ್ಟೇಜ್ 2ಗೆ ನೋಡೋದಾದರೆ ಎಲ್ಲ ಬ್ಯಾಚ್ಗೂ ಬೇರೆ ಬೇರೆ ಟೈಮಲ್ಲಿರುತ್ತೆ. 2025 ಎರಡನೇ ಬ್ಯಾಚ್ಗೆ ಜೂನ್ 2025 ಇರುತ್ತೆ. ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂದರೆ ಹೋಗಿ ಸರ್ವಿಸ್ ಮಾಡೋದು ಕೂಡ ಸೆಪ್ಟೆಂಬರ್ 2025 ಶುರುವಾಗುತ್ತೆ. ಆದರೆ ಅದೇ ನೀವೇನಾದರೂ 2026 1ನೇ ಬ್ಯಾಚ್ಗೆ ಆಗ್ತಾಯಿದ್ರೆ ನಿಮ್ಮದು ಅಕ್ಟೋಬರ್ 2025 ಕಾಲ್ ಲೆಟ್ರ್ ಬರುತ್ತೆ. ಆಮೇಲೆ ಫೆಬ್ರವರಿ 2026 ಶುರು ಆಗುತ್ತೆ. ಇನ್ನು 2026 ಎರಡನೇ ಬ್ಯಾಚ್ಗೆ ನೀವೇನಾದ್ರು ಅಪ್ಲೈ ಮಾಡ್ತಿದ್ರೆ ಮಾರ್ಚ್ 2026 ನಿಮಗೆ ಕಾಲ್ ಲೆಟರ್ ಬರುತ್ತೆ. ಇನ್ನು ನಿಮ್ಮ ಇಂಡಕ್ಷನ್ ಪ್ರೋಗ್ರಾಮ್ ಜುಲೈ 2026 ಶುರು ಆಗುತ್ತೆ. ಇನ್ನು ಸ್ಟೇಜ್ 1 INET ಅಂದರೆ ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟ್, ಅದ್ರ ಬಗ್ಗೆ ಮಾತಾಡೋದಾದರೆ ಅದು 50 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್ಗಿರುತ್ತೆ. ಅದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ. ಅದರಲ್ಲಿ 2 ಸೆಕ್ಷನ್ ಇರುತ್ತೆ, ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಅವೇರ್ನೆಸ್ 2 ಸೆಕ್ಷನ್ ಇರುತ್ತೆ. ಇದ್ರದ್ದು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ನಿಮ್ಮದು 10th ರಿಲೇಟೆಡ್ ಇರುತ್ತಲ್ಲ, 10th ಲೆವೆಲಲ್ಲಿ ಇರುತ್ತೆ ಈ ಸೈನ್ಸ್ ಮ್ಯಾಥಮೆಟಿಕ್ಸ್ ಎಲ್ಲ. ಇನ್ನು ಎಷ್ಟು ನಿಮಿಷ ಈ ಎಕ್ಸಾಮಿನೇಷನ್ ಇರುತ್ತೆ ಅಂದರೆ 30 ನಿಮಿಷ ಈ ಎಕ್ಸಾಮಿನೇಷನ್ ಇರುತ್ತೆ. ಈ ಸ್ಯಾಂಪಲ್ ಪೇಪರ್ಸ್ನ ನೋಡೋದಾದರೆ ಈ ವೆಬ್ಸೈಟ್ಗೆ ಹೋಗಿ ನೋಡ್ಬೋದು, ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಇದ್ರ ಮೇಲೆ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಸ್ಟೇಜ್ 2ಗೆ ಕಾಲ್ ಲೆಟರ್ನ ಕೊಡ್ತಾರೆ. ಇಲ್ಲಿ ರಾಂಗ್ ಆನ್ಸರ್ ಕೂಡ ನೆಗೆಟಿವ್ ಮಾರ್ಕ್ಸ್ ಇದೆ, ಸರಿಯಾದರೆ 1 ಮಾರ್ಕ್ಸ್, ಏನಾದ್ರು ರಾಂಗ್ ಆನ್ಸರ್ ಕೊಟ್ಟರೆ 0.25 ಕಳೀತಾರೆ. ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲ ನೀವು ಅಪ್ಲೈ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಇನ್ನು ಎಕ್ಸಾಮಿನೇಷನ್ ಫೀಸ್ 550 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ನ ಕಟ್ಟಬೇಕಿರುತ್ತೆ. ಜೊತೆಗೆ 18% GST ಕೂಡ ಇರುತ್ತೆ. ಇದನ್ನ ನೀವು ವೀಸಾ, ಮಾಸ್ಟರ್, ರೂಪೇ ಕಾರ್ಡ್ ಅಥವಾ UPI ಯಾವುದ್ರಲ್ಲಾದ್ರೂ ಪೇಯನ್ನು ಮಾಡ್ಬೋದು. ಆಮೇಲೆ ನಿಮಗೆ ಅಡ್ಮಿಟ್ ಕಾರ್ಡ್ನ ಕೊಡ್ತಾರೆ. ನೀವೇನಾದ್ರು ಒಂದು ಸಲ ಪೇ ಮಾಡಿದರೆ ಮತ್ತೆ ನೀವು ಕ್ಯಾನ್ಸಲ್ ಮಾಡಿದ್ರು ಕೂಡ ನಿಮಗೆ ರೀಫಂಡ್ ಆಗಲ್ಲ. ಮಲ್ಟಿಪಲ್ ಟೈಮ್ ರಿಜಿಸ್ಟರ್ ಮಾಡಿದರೂ ಕೂಡ ಆಗಲ್ಲ. ನಿಮ್ದೇನಾದ್ರು ಆಗ್ಬಿಟ್ಟು ಏನಾದ್ರು ಅಡ್ಮಿಟ್ ಕಾರ್ಡ್ ಜನ್ರೇಟ್ ಆಗಿಲ್ಲ ಅಂದರೆ 7 ದಿನ ತನಕ ಕಾಯಿರಿ, ನಿಮಗೆ ರೀಫಂಡ್ ಆಗುತ್ತೆ. ಅಡ್ಮಿಟ್ ಕಾರ್ಡ್ ಒಂದು ಸಲ ಜನ್ರೇಟ್ ಆದರೆ ಮುಗೀತು, ನಿಮಗೆ ರೀಫಂಡ್ ಆಗಲ್ಲ. ಇನ್ನು ಸ್ಟೇಜ್ 1ಗಷ್ಟೇ ಫೀ ಎಲ್ಲ ಇರೋದು, ಸ್ಟೇಜ್ 2 ಯಾವುದೇ ಥರದ ಫೀಸ್ ಇರೋದಿಲ್ಲ. ಇನ್ನು ಸ್ಟೇಜ್ 2 ಅಲ್ಲಿ ಏನೇನಿರುತ್ತೆ ಅಂತ ನೋಡೋದಾದರೆ PFT ರಿಟರ್ನ್ ಎಕ್ಸಾಮಿನೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದಕ್ಕೆ ಹೇಗೆ ತಗೊತಾರೆ ಅಂದರೆ ಕಂಪ್ಲೀಟ್ಲಿ ಬೇಸ್ಡ್ ಆನ್ INET. ಆ ಎಕ್ಸಾಮಿನೇಷನಲ್ಲಿ ನೀವು ಅವರು ಕೊಟ್ಟಿರ್ತಾರಲ್ಲ ಆ ಮಾರ್ಕ್ಸ್ಗಿಂತ ಜಾಸ್ತಿ ತೆಗೆದಿದ್ರೆ ನೀವು ಸ್ಟೇಜ್ 2ಗೆ ಎಲಿಜಿಬಲ್ ಇರ್ತೀರ. ಇನ್ನು ಇಲ್ಲಿ ಒಂದು ಸ್ಪೆಷಲ್ ನೋಟ್ನ ಕೊಟ್ಟಿದ್ದಾರೆ. ನೀವೇನಾದರೂ ಸ್ಪಾನ್ಸರ್ ಕ್ಯಾಂಡಿಡೇಟ್ ಅಥವಾ NCC C ಸರ್ಟಿಫಿಕೇಟ್ ಹೋಲ್ಡರ್ ಆಗಿದ್ದರೆ ನಿಮಗೆ INET ಎಕ್ಸಾಮಿನೇಷನ್ ಬರೆಯೋ ಅವಶ್ಯಕತೆ ಇರಲ್ಲ, ನಿಮಗೆ ಡೈರೆಕ್ಟ್ ಸ್ಟೇಜ್ 2ಗೆ ತಗೊತಾರೆ. ಬಟ್ ಆದರೆ ನಿಮ್ಮ ಸ್ಪಾನ್ಸರ್ಡ್ ಕ್ಯಾಂಡಿಡೇಟ್ ಅಥವಾ NCC C ಸರ್ಟಿಫಿಕೇಟ್ನ DG NCC ಅವರು ವೆರಿಫೈ ಮಾಡ್ತಾರೆ. ಅದು ವೆರಿಫಿಕೇಷನ್ ಎಲ್ಲ ಕರೆಕ್ಟ್ ಆದರೆ ಮಾತ್ರ ನಿಮಗೆ ಎಕ್ಸಾಮಿನೇಷನ್ ಇರಲ್ಲ, ಇಲ್ಲಾಂದರೆ ಎಕ್ಸಾಮಿನೇಷನ್ ನೀವು ಬರೀಬೇಕಿರುತ್ತೆ. ಇನ್ನು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ನ ನೋಡೋದಾದರೆ ಮೇಲ್ ಕ್ಯಾಂಡಿಡೇಟ್ಸ್ 1.6 ಕಿಲೋಮೀಟರ್ನ 6 ನಿಮಿಷ 30 ಸೆಕೆಂಡ್ ಒಳಗೆ ಓಡಿ ಮುಗಿಸ್ಬೇಕು. ಸ್ಕ್ವಾಟ್ಸ್ ಉಟಕ್ ಬೈಟಕ್ 20 ಮಾಡಬೇಕು. ಇನ್ನು ಪುಷಪ್ಸ್ 15, ಬೆಂಚ್ ನೀ ಸಿಟಪ್ಸ್ 15. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ 1.6 ಕಿಲೋಮೀಟರ್ನ 8 ನಿಮಿಷದಲ್ಲಿ ಓಡಬೇಕಿರುತ್ತೆ. ಇನ್ನು ಸ್ಕ್ವಾಟ್ಸ್ 15, ಪುಷಪ್ಸ್ 10, ಬೆಂಚ್ ನೀ ಸಿಟಪ್ಸ್ 10 ಮಾಡಬೇಕಿರುತ್ತೆ. ಇನ್ನು ಇದರಲ್ಲಿ ಕೂಡ ಸ್ಟೇಜ್ 2 ಅಲ್ಲೂ ಕೂಡ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಇದು ಕೂಡ 50 ಮಾರ್ಕ್ಸ್ಗೆ ಇರುತ್ತೆ. ಹಿಂದಿ ಮತ್ತು ಇಂಗ್ಲೀಷ್ಗೆ ಇರುತ್ತೆ.
ಇಲ್ಲೂ ಕೂಡ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಅವೇರ್ನೆಸ್ ಇರುತ್ತೆ. ಇದು 10th ಲೆವೆಲಲ್ಲೇ ಇರುತ್ತೆ. ಇದಕ್ಕೂ ಕೂಡ 30 ನಿಮಿಷ ಅಷ್ಟೇ ಟೈಮ್, ಅಷ್ಟರೊಳಗೆ ನೀವು ಎಕ್ಸಾಮಿನೇಷನ್ನ ಕಂಪ್ಲೀಟ್ ಮಾಡಬೇಕಿರುತ್ತೆ. ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ನ ಮಾಡ್ತಾರೆ. ಅಂದರೆ ಲೈಕ್ ನಿಮ್ಗೇನಾದ್ರು ಬೇರೆ ಥರ ನಿಮ್ಮದು ಐ ಟೆಸ್ಟ್ ಆಗಿರ್ಬೋದು, ಅಥವಾ ನೀವೇನಾದರೂ ಟ್ಯಾಟೋ ಹಾಕ್ಕೊಂಡಿದ್ದೀರಾ, ಈ ಥರ ಎಲ್ಲ ನೋಡ್ತಾರೆ. ಅದು ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ನಿಮ್ಮನ್ನ ಹೈಯರ್ ಮಾಡ್ಕೊತಾರೆ ಅಗ್ನಿವೀರ್ಗೆ. ಸೊ ಎಷ್ಟು ವ್ಯಾಕೆನ್ಸಿ ಇದೆ ಅದ್ರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಇಲ್ಲ. ಸೊ ಯಾರೆಲ್ಲ ಪಾಸ್ ಆಗ್ತೀರಾ ಎಲ್ಲರಿಗೂ ಕೂಡ ಈ ಅಪರ್ಚುನಿಟಿ ಇರುತ್ತೆ. ಇನ್ನು ಪ್ರಾವಿಷನಲ್ ಇಷ್ಟೆಲ್ಲ ಬಿಡ್ತಾರೆ, ಆಗ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಏನೇನು ಇರಬೇಕು ಅಂತ ನೋಡಿದರೆ, ಇಲ್ಲಿ ಜೆಂಡರ್ ಎನಿ ಕ್ಯಾಂಡಿಡೇಟ್ಸ್, ಫೀಮೇಲ್ ಕ್ಯಾಂಡಿಡೇಟ್ಸ್, ಮೇಲ್ ಕ್ಯಾಂಡಿಡೇಟ್ಸ್ ಯಾರು ಹಾಕ್ಬೋದು. ಏನಾದ್ರು ಫೀಮೇಲ್ ಕ್ಯಾಂಡಿಡೇಟ್ಸ್ ಪ್ರೆಗ್ನೆಂಟ್ ಆಗಿದ್ದರೆ ಅವರಿಗೆ ಈ ಅಪರ್ಚುನಿಟಿ ಇರಲ್ಲ. ಇನ್ನು ಮಿನಿಮಮ್ ಹೈಟ್ 157 ಸೆಂಟಿಮೀಟರ್ ಇರಬೇಕು. ಟ್ಯಾಟೋ ಇದ್ರೂ ಓಕೆ, ಬಟ್ ಆದರೆ ಎಷ್ಟು ಇದ್ದರೆ ಓಕೆ ಅಂತ ಇಲ್ಲಿ ಹಾಕಿದ್ದಾರೆ, ಅದನ್ನ ನೀವು ಒಂದ್ಸಲ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ. ಇನ್ನು ವಿಜುವಲ್ ಸ್ಟ್ಯಾಂಡರ್ಡ್ಸ್ನ ನೋಡಿದ್ರೆ ಅನ್ಕರೆಕ್ಟೆಡ್ ವಿಷನ್ನು 6/12 6/12 ಇರಬೇಕು. ಇನ್ನು ಕರೆಕ್ಟೆಡ್ ವಿಷನ್ 6/6 ಇರಬೇಕು. ಇನ್ನು ಟ್ರೈನಿಂಗ್ ನೋಡೋದಾದರೆ 2025ರ 2ನೇ ಬ್ಯಾಚ್ಗೆ ಸೆಪ್ಟೆಂಬರ್ 2025ರಿಂದ ಶುರುವಾಗುತ್ತೆ. 2026ರ 1ನೇ ಬ್ಯಾಚ್ಗೆ ಫೆಬ್ರವರಿ 2026ರಿಂದ ಶುರುವಾಗುತ್ತೆ. ಇನ್ನು 2026ರ 2ನೇ ಬ್ಯಾಚ್ಗೆ ಜುಲೈ 2026ರಿಂದ ಶುರು ಆಗುತ್ತೆ. ಅದು ಎಲ್ಲಿರುತ್ತೆ ಅಂದರೆ INS ಚಿಲ್ಕಾ ಒಡಿಸ್ಸಾದಲ್ಲಿ ಇದಿರುತ್ತೆ. ಇನ್ನು ಇಲ್ಲಿ ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇದನ್ನೆಲ್ಲ ನೀವು ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದೆಲ್ಲ ಜನರಲ್ ಇನ್ಸ್ಟ್ರಕ್ಷನ್ಸ್, ಇದನ್ನೆಲ್ಲ ಪಾಸ್ ಮಾಡಿಕೊಂಡು ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಾಂದರೆ ಇದ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಬರುತ್ತೆ, ಇದನ್ನ ಓಪನ್ ಮಾಡ್ಕೊಂಡು ಓದ್ಕೊಳ್ಳಿ. ಇನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ, ಈ 3 ಬ್ಯಾಚ್ಗಳಿಗೂ ಒಂದೇ ಸಲ ಅಪ್ಲಿಕೇಶನ್ನ ಬಿಡ್ತಾರೆ. ಅದು ಯಾವಾಗ ಅಂದರೆ 29 ಮಾರ್ಚ್ ಮಧ್ಯರಾತ್ರಿಯಿಂದ ಶುರುವಾಗಿ 10 ಏಪ್ರಿಲ್ 2025 ಸಂಜೆ 5 ಗಂಟೆವರೆಗೂ ಈ ವಿಂಡೋ ಓಪನ್ ಆಗಿರುತ್ತೆ. ಅದು ಈ ಸೈಟಲ್ಲಿ. ಆ ಸೈಟಲ್ಲಿ ನೋಡೋದಾದರೆ ಇಲ್ಲಿ ಬಂದು ಏನು ಮಾಡಬೇಕಿರುತ್ತೆ ಅಂದರೆ ರಿಜಿಸ್ಟರ್ ಅಗ್ನಿವೀರ್ MR ಅಂತ ಇಲ್ಲಿಗೆ ಬಂದುಬಿಟ್ಟು ಕ್ಲಿಕ್ ಮಾಡಿದರೆ ಈ ಥರ ಕೇಳುತ್ತೆ, ಈ ಪೇಜಿಗೆ ಬರ್ತೀರಾ. ಈಗ ಸದ್ಯಕ್ಕೆ ಅಪ್ಲಿಕೇಶನ್ ಅವ್ರು ಬಿಟ್ಟಿಲ್ಲ, 29 ಮಾರ್ಚಿಂದ ಶುರುವಾಗೋದು. ಸೊ 29 ಮಾರ್ಚ್ಗೆ ಬಂದಾಗ ಇಲ್ಲಿ ರಿಜಿಸ್ಟರ್ ವಿಂಡೋ ತೋರಿಸುತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರು ಯಾವ್ಯಾವ ಡಾಕ್ಯುಮೆಂಟ್ ಕೇಳ್ತಾರೆ ಎಲ್ಲದನ್ನೂ ಅಪ್ಲೋಡ್ ಮಾಡಿ, NCC ಸರ್ಟಿಫಿಕೇಟ್ ಇದ್ದರೆ ಅದನ್ನೂ ಕೂಡ ಅಪ್ಲೋಡ್ ಮಾಡಿ. ನಿಮ್ಮ ಹತ್ರ NCC ಸರ್ಟಿಫಿಕೇಟ್ ಇದ್ದರೆ ಎಕ್ಸಾಮಿನೇಷನ್ ಬರೆಯೋದೇನು ಇರಲ್ಲ, ಡೈರೆಕ್ಟ್ ಸ್ಟೇಜ್ ಟೋಗಿ ತಗೊತಾರೆ. ಇನ್ನು ಇಲ್ಲಿ ಕೆಳಗಡೆ ನಿಮ್ಮದು ಫೋಟೋಗ್ರಾಫ್ ಯಾವ ಸೈಜ್ ಇರಬೇಕು, ಎಷ್ಟು KB ಇರಬೇಕು ಅದೆಲ್ಲ ಇದೆ. ಆ ಇನ್ಫಾರ್ಮೇಷನ್ ಎಲ್ಲ ನೋಡ್ಕೊಳ್ಳಿ. ಇನ್ನು ಸ್ವಲ್ಪ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, ಅದನ್ನು ಕೂಡ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಈ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 10 ಏಪ್ರಿಲ್ 2025 ಸಂಜೆ 5 ಗಂಟೆ. ಸೊ ಅಷ್ಟರೊಳಗೆ ನೀವು ಅಪ್ಲಿಕೇಶನ್ನ ಹಾಕಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಡಬಲ್ ಚೆಕ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಹಾಕಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಸೊ ಯಾರೆಲ್ಲ ಇಂಡಿಯನ್ ನೇವಿಗೆ ಜಾಯ್ನ್ ಆಗಬೇಕು ಅಂತ ಇದ್ದೀರಾ ಮತ್ತು ಅಗ್ನಿವೀರ್ MRಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ಅವರೆಲ್ಲ ಅಪ್ಲೈ ಮಾಡಿ. ಇದಕ್ಕೆ ಇಷ್ಟೇ ವ್ಯಾಕೆನ್ಸಿ ಅಂತೆಲ್ಲ ಎಷ್ಟು ಜನ ಬೇಕಾದ್ರೂ ತಗೊತಾರೆ ಅನ್ಸುತ್ತೆ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು.